ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಅದ್ಭುತವಾಗಿ ಡ್ಯಾನ್ಸ್, ಅಬ್ಬಬ್ಬಬ್ಬ ಹೊರ ಚಪ್ಪಾಳೆ. ಇಲ್ಲಿ ಯುಕ್ತ ಬಾ ಇಲ್ಲಿ. ಎಂಡಲ್ಲಿ ಏನಮ್ಮ ಅದು ಎಂಟ್ರಿ, ಎಂತ ಒಳ್ಳೆ ಕ್ಯಾಮಿಯೋ. ಯುಕ್ತ ಲಾಸ್ಟ್ ಅಲ್ಲಿ ಏನ್ ಸ್ಟೆಪ್ ಹಾಕ್ದೆ ನನ್ಗೆ ಗೊತ್ತಿಲ್ಲ. ಈಗ ಈ ಮಾಸ್ಟರ್ ಪೀಸ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಜಜಸ್ನ ಕೇಳ. ಬೈಲ್ ಫಸ್ಟ್ ಟೈಮ್ ನೀನೇ ಕೇಳು. ತಾರಮ್ಮ ನಮ್ಮ ಅಪ್ಪ ಅಮ್ಮ ಇಬ್ರು ಚೆನ್ನಾಗಿ ಮಾಡಿದ ಡ್ಯಾನ್ಸು. ಸಖತ್ ಪ್ರೊಫೆಷನಲ್ ಡ್ಯಾನ್ಸರ್ಸ್ ಮಾಡ್ದಂಗೆ ಇತ್ತು. ಅವಳು ಸುಷ್ಮಿತಾ ಚೆನ್ನಾಗಿ ಮಾಡ್ತಿದ್ರೆ ನೀನು ಸಖತ್ತಾಗಿ ಮಾಡ್ತೀಯ, ನೀನು ಚೆನ್ನಾಗಿ ಮಾಡ್ತಿದ್ರೆ ಅವಳು ತಗೊಳ್ತಾಳೆ. ನೀವಿಬ್ರು ಚೆನ್ನಾಗಿ ಮಾಡಿದ್ರೆ ಈ ಮಗಳು ಬಂದು ಚೆನ್ನಾಗಿ ಸ್ಕೋರ್ ತಗೊಂಬಿಟ್ಲು. ಆ ಪ್ರಾಪ್ಸ್ ಯೂಸ್ ಮಾಡಿರೋದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಸಂತು ಮಾಸ್ಟರ್ ವೆರಿ ಗುಡ್. ತುಂಬಾ ಆಸೆ ಡ್ಯಾನ್ಸ್ ಮಾಡ್ಬೇಕಂತ ಮುಂಚೆಯಿಂದನು. ಯೂಶಲಿ ನಾವು ಡ್ಯಾನ್ಸ್ ಅಂದ್ರೆ ಅಪ್ಪು ಸರ್ನೇ ಜಾಸ್ತಿ ನೋಡ್ತಾ ಇದ್ವಿ, ಬಟ್ ಪ್ರಾಪರ್ ಆಗಿ ಮಾಡಕ್ ಬರ್ತಿರ್ಲಿಲ್ಲ. ಬರೀ ನೋಡ್ಬಿಟ್ಟೆ ಕಲ್ತಿರೋದು. ಸುಷ್ಮಿತಾಗೂ ಅಷ್ಟೇ, ಅವ್ರ ಏರಿಯಾದಲ್ಲಿ ಏನಾದ್ರು ಗಣೇಶನ್ ಕೂರ್ಸಿದ್ರೆ, ನಮ್ಮ ಏರಿಯಾದಲ್ಲಿ ಗಣೇಶ ಕುಣಿಸಿದ್ರೆ ಎಲ್ಲೋ ಬೇರೆ ಪಕ್ಕದ ಏರಿಯಾದಲ್ಲಿ ಕುಣಿಸಿದ್ರು ನನ್ನ ಕರೆದಿರೋರು, ನೀನ್ ಬಂದು ಡ್ಯಾನ್ಸ್ ಮಾಡ್ಬೇಕಮ್ಮ ಈ ಸಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ ಕಣಮ್ಮ, ಒಳ್ಳೆ ಗ್ರೇಸ್ ಇದೆ, ಸಖತ್ತಾಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಗುಡ್. ನೀವು ಡ್ಯಾನ್ಸ್ ಮಾಡಿದ್ರಿ ಅಣ್ಣವ್ರ ಸಾಂಗಿಗೆ, ತುಂಬಾ ಖುಷಿ ಆಯ್ತು. ಅವಾಗ ಶರಣ್ ಸರ್ ಎಲ್ಲರೂ ಹೇಳ್ತಿದ್ರು ಅಣ್ಣವ್ರ ಬಗ್ಗೆ. ಸೊ ನನಗೆ ಕೆಲವೊಂದು ಅಣ್ಣವ್ರ ಬಗ್ಗೆ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಹೇಳಪ್ಪ. ಇದುವರೆಗೂ ಅಣ್ಣವ್ರಿಗೆ ಎಷ್ಟು ಬಿರುದು ಬಂದಿದೆ ಅದೆಲ್ಲ ಒಂದೇ ನಾನ್ ಸ್ಟಾಪ್ ಆಗಿ ಒಂದು ಡೈಲಾಗ್ ಹೇಳ್ತೀನಿ. ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕರ ರಾಜ ನಟ ಸಾರ್ವಭೌಮ ಗಾನಗಂಧರ್ವ ಕಲಾರ ಕೇಸರಿ ವೀರರತ್ನ ಕೇಸರಿ ಜೇಮ್ಸ್ ಬಾಂಡ್ ಕನ್ನಡ ಕಲಾ ತಪಸ್ಸು ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾ ಬ್ರಹ್ಮ ಕಲಾ ಕುಸುಮ ಕಲಾಶ್ರೇಷ್ಠ ಕಲಾಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿಪ್ರಿಯ ಮಹಾನ್ ದೈವ ಭಕ್ತ ಕನ್ನಡ ಚಿತ್ರ ಜಗತ್ತಿನ ಕೋಗಿಲೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕಾ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ವಿಜೇತ ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿಗಳೆಂದರೆ ಅಂತಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಇಚ್ಛಾ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ತೊತ್ತು ಡಾಕ್ಟರ್ ರಾಜ್ಕುಮಾರ್ಗೆ ಸೂಪರ್ ಕಣು, ನಿಜವಾಗ್ಲೂ ಅಲ್ವಾ? ರೋಮಾಂಚನ ಆಗೋಯ್ತು. ಅಯ್ಯೋ ಒಂದೇ ಉಸಿರಲ್ಲಿ ಅಷ್ಟು ಬಿರುದುಗಳನ್ನ ಹೇಳೋದು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹೊಸಪೇಟೆ ದೊಡ್ಡ ಮನೆ ಅಭಿಮಾನಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣೆ. ಥ್ಯಾಂಕ್ ಯು. ಹೊಸಪೇಟೆನೇ ಹಾಗೆ, ಅಲ್ಲಿ ಇರೋರೆಲ್ಲ ಅಣ್ಣವ್ರ ಫ್ಯಾಮಿಲಿಗೆ, ನಮ್ಮ ಅಪ್ಪು ಸರ್ಗೆ, ಶಿವಣ್ಣಗೆಲ್ಲ ದೊಡ್ಡ ಫ್ಯಾನ್ಸ್. ಅಂದ್ರೆ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಮ್ಮ ಮನೇಲಿ ಅಣ್ಣವರು ಕಾಲು ಆದ್ಮೇಲೆ ಅವ್ರ ಫೋಟೋ ಇಟ್ರು. ನಮ್ಮ ಮನೇಲಿ ಮುಂಚೆನೆ ಇಡ್ತಿದ್ರು. ನಮ್ಮ ಮನೆಗೆ ನಮ್ಮ ಬರ್ಡೇ ಮಾಡ್ತಿದ್ದಿಲ್ಲ ನಮ್ಮ ಅಪ್ಪ ಅವರು. ಅವ್ರ ಬರ್ಡೇ ಕೇಕ್ ಕಟ್ ಮಾಡ್ಸೋದು ಫಿಕ್ಸ್ ನಮ್ಮ ಮನೇಲಿ ಹಬ್ಬ. ಅದು ಹೋಗ್ತಾ ಹೆಂಗಾಗ್ಬಿಡ್ತು, ನಮಗೆ ತುಂಬಾ ಬಡತನ ಬಂದಾಗು ಅರ್ಧ ಕೆಜಿ 150 ರೂಪಾಯಿ ಕೇಕ್ ತಂದಿದೀವಿ. ನಮ್ಗೆ ಇನ್ನೂ ನೆನಪೈತೆ. ಇಟ್ಬಿಟ್ಟು 2 ಬಾಳೆಹಣ್ಣು ಒಂದು ತೆಂಗಿನಕಾಯಿ ಹೊಡೆದು ಅವ್ರ ಬರ್ಡೇ ಮಾಡಿದ್ವಿ. ಅದಾದ್ಮೇಲೆ ಈಗ ನಮ್ಮ ಮಕ್ಕಳಿಗೆ ನಾವು ಅಪ್ಪು ಸರ್ದು ಹೇಳ್ಕೊಡ್ತಿದೀವಿ. ಅಪ್ಪು ಸರ್ ಅಂದ್ರೆ ಇವಾಗ್ಲೂ ಯುಕ್ತ ಎ ಫಾರ್ ಏನಂತ ಕೇಳೋಣ, ಹೇಳ್ತಾಳೆ. ಎ ಫಾರ್ ಅಪ್ಪು. ಅಯ್ಯೋ ಸೋ ಕ್ಯೂಟ್. ಸೊ ಹಂಗಾಗಿ ನಮ್ಗೆ ಸಖತ್ ಇಷ್ಟ ಅಣ್ಣ ಆ ಕನೆಕ್ಷನ್. ನಿಜವಲ್ಲ, ನೀ ಹೇಳಿದ ಲೈನ್ ನೋಡಿ ನನಗೆ ಒಂಥರ ರೋಮಾಂಚನ ಆಗೋಯ್ತು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನ ಫ್ಯಾಮಿಲಿ ಸ್ಟಾರ್ ಶರಣ್ ಸರ್. ರಘು, ಸೂಪರ್ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಸಾಂಗ್ ಅಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಯಾವ್ದು ಗೊತ್ತಾ? ಸುಷ್ಮಿತಾ ಅವ್ರ ಡ್ಯಾನ್ಸ್. ಥ್ಯಾಂಕ್ ಯು ಸರ್. ನಿಜ ಹೇಳ್ಬೇಕು ಅಂತಂದ್ರೆ ಕ್ಲಿಯರ್ ವಿನ್ನರ್ ಅವರು. ಸಾಕಾಗಿ ಡ್ಯಾನ್ಸ್ ಮಾಡಿದ್ರಿ. ಈ ಸಾಂಗಿಗೆ ಮತ್ತಷ್ಟು ಎಲಿವೇಟ್ ಆಗಿದ್ದು ಆಕ್ಚುಲಿ ನಿಮ್ಮ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಈ ನಿಮ್ಮ ಡ್ಯಾನ್ಸ್ಗಿಂತ ನನಗೆ ಇನ್ನೊಂದು ಇಷ್ಟ ಆಗಿದ್ದೆ ಏನು ಗೊತ್ತಾ? ನನ್ನ ಆರಾಧ್ಯ ದೈವ, ನನ್ನ ನೆಚ್ಚಿನ ನಟ, ಕರ್ನಾಟಕದ ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಿರುದುಗಳನ್ನ ಒಂದೇ ಉಸಿರಿನಲ್ಲಿ ಹೇಳಿದ್ರಿ ಗೊತ್ತಾ? ಇಲ್ಲಿ ಗೆದ್ದುಬಿಟ್ರಿ ನೀವು. ಥ್ಯಾಂಕ್ ಯು ಸರ್. ಗೆದ್ದುಬಿಟ್ರಿ ನೀವು. ನಿಮಗೆ ರಾಜ್ಕುಮಾರ್ ಅವರ ಮೇಲೆ ಇರುವಂತ ಅಭಿಮಾನ, ಭಕ್ತಿ, ಪ್ರೀತಿ ಇಷ್ಟರಲ್ಲೇ ಗೊತ್ತಾಗುತ್ತೆ. ಅವ್ರಿಗೆ ತಲುಪಿದೆ ಅದು. ಥ್ಯಾಂಕ್ ಯು ವೆರಿ ಮಚ್. ಯುಕ್ತ, ನೀನು ನನಗೆ ಲಾಸ್ಟ್ ಎಪಿಸೋಡ್ನಲ್ಲಿ ಏನಕ್ಕಮ್ಮ 2 ಬಿಟ್ಟಿದ್ದೆ? ನೀನು ನಂಗೆ ಗಿಫ್ಟ್ ಕೊಟ್ಟಿಲ್ಲ ಅಂತ. ನಾನು ಗಿಫ್ಟ್ ಕೊಟ್ಟಿಲ್ಲ ಅಂತ. ಈಗ ಇದೇ ನೊಂದಿಗೆ ಗಿಫ್ಟ್ ತಗೋಬಂದಿದ್ದೀನಿ. ಬಾರ್ಬಿ ನೋಡಿ ನಿಂತರನೇ ಅಲ್ಲಿ ಪಾಪು. ನೈಸ್. ಇಷ್ಟ ಆಯ್ತಾ? 2 ಮಾತ್ರ ಬಿಡ್ಬೇಡಮ್ಮ. ಓಕೆ ಅಷ್ಟೇ. ಥ್ಯಾಂಕ್ ಯು ಅಮೂಲ್ಯ ಸೋ ಮಚ್. ಒಳ್ಳೆ ಚಪ್ಪಾಳೆ. ಅಂಡ್
ನನಗೆ ಗೊತ್ತು ಲಾಸ್ಟ್ ಟೈಮ್ ಸಾಹಿತ್ಯಕ್ಕೆ ವೈಲಿನ್ ಕೊಟ್ಟಿದ್ದಕ್ಕೆ ಬೇರೆ ಎಲ್ಲರೂ ಕೋಪ ಮಾಡ್ಕೊಂಬಿಟ್ಟಿದ್ರು. ಅದಕ್ಕೆ ನನಗೆ ಏನೇನು ಒಂದು ಐಡಿಯಾ ಮಾಡಿಕೊಂಡು ತೊಗೊಬಂದಿದ್ದೀನಿ. ಪ್ಲೀಸ್ ಯಾರಿಗಾರು ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ, ಆರ್ಡ್ರ್ ಮಾಡಿ. ನೆಕ್ಸ್ಟ್ ಎಪಿಸೋಡು ಬೇರೆ ಬರುತ್ತೆ. ಓಕೆ, ಸ್ಟೇಜ್ಗೆ ಬಂದ್ಬಿಡಿ ಬೆಸ್ಟ್. ಅಮೂಲ್ಯ ಅವ್ರದ್ದು ಎಷ್ಟು ವಿಶಾಲ ಹೃದಯ ನೋಡಿ. ಬರೀ ಒಂದ್ ಮಗು ಎರಡು ಮಗು ಅಲ್ಲ, ಇಲ್ಲಿರೋ ಮಕ್ಕಳಿಗೆಲ್ಲ ತಂದಿಯಾರಂತೆ. ತಗೊಂಬಂಡ್ರ ವಿಯಾನ್ ಬರೋ ತಗೋ ನಿಂಗೆ ಸೂಪರ್ ಮ್ಯಾನ್. ವಾವ್. ಪ್ರಭಂಜನ್ ಬಾರೋ. ಶಬಾಷ್ ಬ್ಯಾಟ್ ಮ್ಯಾನ್. ಓ ಬಾಯ್ಲಿ. ಪಲ್ಲವಿ, ತುಂಬಾ ದಿನ ಆದ್ಮೇಲೆ ಈ ತರ ಫುಲ್ ಫ್ಲೆಜ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಎಷ್ಟು ದಿನ ಆಗಿದ್ದೀರಾ ಡ್ಯಾನ್ಸ್ ಮಾಡಿ? 10 years. 10 ವರ್ಷ. ಖುಷಿ ಆಗ್ತದ್ಯಾ? ತುಂಬಾ. ಬಟ್ ನಿಜವಾಗ್ಲು ಎಲ್ಲದಕ್ಕಿಂತ ನನಗೆ ಖುಷಿ ಆಗಿದ್ದೇನು ಅಂದ್ರೆ ಅಮ್ಮ ಲಾಸ್ಟ್ ಅಲ್ಲಿ ಬಂದ್ರಲ್ಲ, ಅದನ್ನ ನೋಡಕ್ಕೆ ಒಂಥರ ಖುಷಿಯಪ್ಪ ನಿಜವಲ್ಲ. ಆಕ್ಚುಲಿ ಇದು ಜೋಗಿ ಸಿನಿಮಾ ಅಂದ್ರೇನೆ ಹಾಗೆ, ಎಲ್ಲರಿಗೂ ಅವರವರ ತಾಯಿ ಇದ್ರು, ಅವರವರ ಅಮ್ಮಂದ್ರು ನೆನಪಾಗ್ತಾರೆ. ಸೊ ಇವತ್ತಂತೂ ಅಮ್ಮ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಯಾಕೆ ನಿಮ್ಮಿಬ್ಬರದ್ದು ಒಂದು ಜೋಡಿ ಸ್ಟೆಪ್ ಆಗ್ಬಾರ್ದು? ಸರ್, ನನಗೆ ತಾಯಿ ಅಂದ್ರೆ ತುಂಬಾ ತುಂಬಾ ಇಷ್ಟ. ನಾನ್ ಸಾಯೋವರೆಗೂ ಆ ಅನ್ನೋದೇ ತೊದಲು, ಅಮ್ಮ ಅನ್ನೋದೇ ಮೊದಲು. ಆ ಅಂದ್ರೆ ಅಳಿಸದ, ಮಾ ಅಂದ್ರೆ ಮರ್ಯಾದ. ಅಮ್ಮ ನಮ್ಮ ಕೆಂಪಮ್ಮ. ಸರ್, ತುಂಬ ಊರ ಕಡೆಯಿಂದ, ಆಸ್ಟ್ರೇಲಿಯಿಂದ, ಅಮೇರಿಕದಿಂದ ಎಲ್ಲ ಕಡೆನೂ ಅಪ್ಪನ ಪ್ರತಿಮೆ ನೋಡಿ ಅವ್ರ ಜೊತೆ ಕೆಲಸ ಮಾಡಿದಂಥ ಕೊಲೀಗ್ಸು ಎಲ್ಲರೂ ಫೋನ್ ಮಾಡಿದ್ರು. ಅದಕ್ಕೆ ಯಾವಾಗಲೂ ನಾನು ಝೀಗೆ ಚಿರೋಣಿ. ಸರ್, ಪ್ರತಿಯೊಬ್ಬರು ಮಕ್ಳಿಗೂ ಒಂದು ಆಸೆ ಇರುತ್ತೆ ಸರ್, ತಾಯಿಗೆ ಏನೋ ಒಂದು ಇದು ಮಾಡಬೇಕು ಅಂತ. ನಾನು ಇರೋವರೆಗೂ ನಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಯಾಕೆಂದರೆ ನಾನು ಕೆಲಸ ಅಂತ ನನ್ನ ವೈಫಿಗೆ ಟೈಮ್ ಕೊಟ್ಟಿಲ್ಲ, ತಂದೆ ತಾಯಿಗೆ ಟೈಮ್ ಕೊಟ್ಟಿಲ್ಲ, ಬರೀ ಕೆಲಸ ಅಂತೇಳಿ. ಈ ಸರಿಯಿಂದ ಈ ಇದರಲ್ಲಿ ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನಮ್ಮ ತಾಯಿ ಇರೋವರೆಗೂ ನಾನು ಪ್ರಾಣ ಥರ ಕಾಪಾಡ್ತೀನಿ ಸರ್. ನಮ್ಮ ತಾಯಿ ಮೇಲೆ ಆಣೆ ಸರ್. ನಾವೆಷ್ಟು ಫ್ರೆಂಡ್ಶಿಪ್ ಆಗಿರ್ತೀವಿ ಅಂದರೆ ಕಿರ್ಬಿ ಕೆಂಪಿ ಅಂತ ನಾವು ಅಪ್ಪ ಕರಿತೀವಿ. ನಾನು ಹಾಗೆ ಕೂತ್ಕೊಂಡು ಕಿರ್ಬಿ ಕೆಂಪಿ ಬಾಯಿಲಿ ಅಂತೀನಿ, ಹಿಂಗೆ ಮಾತಾಡ್ತೀನಿ. ಕೆಂಪಿ ಅಂತೀರಾ? ಕೆಂಪಿ, ಕಿರ್ಬಿ ಕೆಂಪಿ ಅಂತ. ಜೋರಾಗಿ ನಾನು ಒಂದು ಸ್ವಲ್ಪ ಗಲಾಟೆ ಮಾಡಿರೋದು. ನೀವು ಗಲಾಟೆ ಬೇರೆ ಮಾಡ್ತಿದ್ರ ಸರ್? PUCಲೂ ಒದೆ ತಿಂದಿದ್ದೀನಿ. ಕುರ್ಪಿ ಅಂತ ಇರುತ್ತೆ, ಅದೇ ಚಪಾತಿ ಎತ್ತಿರ್ತಾರಲ್ಲ, ಅದರಲ್ಲಿ PUC ವರ್ಗೂ ಒದೆ ತಿಂದಿನಿ. ಇನ್ನು ಲವ್ ಮ್ಯಾರೇಜ್ಗಂತೂ 14 ವರ್ಷ ಬೇಡಿ ಪ್ರತಿಯೊಂದು ಹಬ್ಬಕ್ಕೂ ಒಬ್ಬಟ್ಟು ರುಬ್ಬೇಕು ಅಂದ್ರೆ ಹೋಗಿ ಕೂತ್ಕೊಂಡಾಗ ಅವಾಗ ಹೇಳೋದು, ಅಪ್ಪ ಮದುವೆ ಆಯ್ತೇನಮ್ಮ, 1 ವರ್ಷ 2 ವರ್ಷ 3 ವರ್ಷ ಈ ಥರ 13 ವರ್ಷ ಆದ್ಮೇಲೆ ಅವಳನ್ನ ಮದುವೆ ಆಗಿದ್ದೀನಿ ಸರ್. ಹೂರ್ಣ ರುಬ್ಬಿ ಒಬ್ಬಟ್ಟು ತಟ್ಟಂಗೆ ಮದುವೆ ಆಗಿದ್ದೀನಿ ಸರ್ ನಾನು. ತಾರಮ್ಮ, ಹೇಗ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು. ಆ ಮಾದೇಶನ್ನೇ ಕರ್ಕೊಂಡು ಬಂದಿಟ್ಟಿದೆಯಲ್ಲಪ್ಪ. ಇಡೀ ವೇದಿಕೆಯನ್ನ ನಿಜವಾಗ್ಲೂ ಒಂದು ದೇವ್ರ ಮನೆ ಮಾಡಿದೆ ನೀನು ಇವತ್ತು. ಪಲ್ಲವಿ, ನಾನು ನಿನ್ ಡ್ಯಾನ್ಸ್ ಮಾಡೋದು ನೋಡಿರ್ಲಿಲ್ಲ, ಅಥವಾ ನೋಡಿದ್ರು ಮರ್ತಿದ್ದೀನಿ ಏನೋ ಗೊತ್ತಿಲ್ಲ. ನನಗೆ ತುಂಬಾ ಖುಷಿ ಅನಿಸ್ತು ಕಂದ ನೀನ್ ಮಾಡಿದ್ದು. ಥ್ಯಾಂಕ್ ಯು ಅಮ್ಮ. ಅಬ್ಬಾ, ಅವನು ಈಕ್ವಲ್ ಆಗಿ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ಡ್ಯಾನ್ಸರ್ಸ್ ಆಗ್ಲಿ, ಅಂದ್ರೆ ನಾನು ತಮಾಷೆ ಮಾಡ್ತಿದ್ದೆ ಅವತ್ತು. ಮೋಹನ ಬಂದ ತಕ್ಷಣ ಜನ ಅಂತ ಹೇಳಿ ನೀನ್ ಪ್ರತಿ ಸತಿ ಬಂದಾಗ್ಲೂ ಹಬ್ಬ ಮಾಡ್ತೀಯ ವೇದಿಕೆ ಮೇಲೆ. ಮತ್ತೆ ನೀನ್ ಅಪ್ಪ ಅಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಇದೆಯಲ್ಲ ಮೋಹನ, ಬಾ. ಅದೇ ನನ್ನ ಆಸ್ತಿ ಮೇಡಮ್. ನಾನೇನು ಮಾಡಿಲ್ಲ, ನನ್ನ ಆಸ್ತಿನೇ ಅಪ್ಪ ಅಮ್ಮ ಆಸ್ತಿ ಮೇಡಮ್. ಎಲ್ಲ ಮೊದಲುಗಳನ್ನ ನಮ್ಮ ತಾಯಿಯಿಂದ ನೋಡಿರ್ತೀವಿ. ನಗೋದನ್ನ, ಅಳೋದನ್ನ, ಕೋಪ ಮಾಡ್ಕೊಳ್ಳೋದನ್ನ, ಜಗಳ ಆಡೋದನ್ನ, ಊಟ ಮಾಡೋದನ್ನ, ಪ್ರೀತಿ ಮಾಡೋದನ್ನ, ವಾತ್ಸಲ್ಯ ತೋರಿಸೋದನ್ನ, ನಮಸ್ಕಾರ ಮಾಡೋದನ್ನ, ಮರ್ಯಾದೆ ಕಲಿಸೋದ್ರಿಂದ ಎಲ್ಲವೂ ಕೂಡ ತಾಯಿ ನಮಗೆ ಮೊದಲ ಗುರು ಅನ್ನೋದು ಅದಕ್ಕೆ ಸಂದೇಹನೇ ಇಲ್ಲ.